ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ರಾಜ್ಯಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ. ಅದು ರಾಜ್ಯಶಾಸ್ತ್ರದಲ್ಲಿ ಪರಮಾಧಿಕಾರದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು 5 ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ಪ್ರಶ್ನೆಯನ್ನು 15 ಅಂಕಕ್ಕೂ ಕೂಡ ಕೇಳಿದ್ದಾರೆ. ಪರಮಾಧಿಕಾರದ ಅರ್ಥ, ವ್ಯಾಖ್ಯೆ, ಲಕ್ಷಣಗಳು ಮತ್ತು ವಿಧಗಳು ಇರುವಂಥದ್ದು. ನೀವು ಪುಟ ಸಂಖ್ಯೆ 32 ತೆಗಿರಿ. 32 ಪೇಜ್ ನಂಬರ್ 32 ಪರಮಾಧಿಕಾರದ ಲಕ್ಷಣಗಳು ಅದು ತುಂಬಾ ಇಂಪಾರ್ಟೆಂಟ್. ಹಾಗೆ ಪರಮಾಧಿಕಾರದ ವಿಧಗಳು ಕೂಡ ಕೇಳುವಂಥದ್ದು ಪ್ರಶ್ನೆ. ಅದರಿಂದ ಎರಡನ್ನು ಕೂಡ ನೋಡ್ಕೊಳ್ಳಿ. ಪರಮಾಧಿಕಾರದ ಗುಣಲಕ್ಷಣಗಳು ಮತ್ತು ಪರಮಾಧಿಕಾರದ ವಿಧಗಳು. ಮೊದಲಿಗೆ ನಾವು ಪರಮಾಧಿಕಾರ ಏನು ಅಂತ ಅರ್ಥವನ್ನು ತಿಳ್ಕೊಳ್ಳೋಣ. ಏನು ಪರಮಾಧಿಕಾರ ಅಂದರೆ ಏನು? ಪರಮಾಧಿಕಾರ ಅಂದರೆ ಒಂದು ಬಗೆಯ ಅಧಿಕಾರ. ಅಂದರೆ ಶಾಸನಗಳನ್ನು ರಚಿಸಿ ಅವುಗಳನ್ನು ಜಾರಿಗೆ ತಂದು ಅವುಗಳ ಉಲ್ಲಂಘನೆಗೆ ಶಿಕ್ಷೆಯನ್ನು ವಿಧಿಸುವ ಅಧಿಕಾರವು ಒಬ್ಬ ವ್ಯಕ್ತಿಯಲ್ಲಾಗಲಿ ಒಂದು ಸಭೆಯಲ್ಲಾಗಲಿ ಇರಲೇಬೇಕು. ಅಂತಹ ಅಧಿಕಾರಕ್ಕೆ ಪರಮಾಧಿಕಾರ ಅಂತ ಹೇಳುವಂಥದ್ದು. ಯಾವ ಅಧಿಕಾರಕ್ಕೆ ಪರಮಾಧಿಕಾರ ಅಂತ ಹೇಳುವಂಥದ್ದು ಅಂದರೆ ಒಂದು ಶಾಸನವನ್ನು ಮಾಡಬಹುದು, ಅಥವಾ ಅವುಗಳನ್ನು ಜಾರಿಗೆ ತರಬೇಕು, ಅಥವಾ ಒಂದು ಶಾಸನವನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಶಿಕ್ಷೆಯನ್ನು ವಿಧಿಸುವಂಥ ಅಧಿಕಾರ ಒಬ್ಬ ವ್ಯಕ್ತಿಯಲ್ಲಾಗಲಿ ಅಥವಾ ಸಭೆಯಲ್ಲಾಗಲಿ ಇರಬೇಕಲ್ವ. ಆ ಒಂದು ಅಧಿಕಾರವನ್ನೇ ನಾವು ಪರಮಾಧಿಕಾರ ಅಂತ ಹೇಳುವಂಥದ್ದು. ಇನ್ನು ಪರಮಾಧಿಕಾರದ ವ್ಯಾಖ್ಯೆ ಏನು? ಇಲ್ಲಿ ತುಂಬ ಜನ ರಾಜ್ಯಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು ಅಂದರೆ ಒಮ್ಮೆ ನೋಡ್ಕೊಳ್ಬೇಕಾದ್ರಲ್ಲಿ ನಿಮಗೆ ಸುಲಭವಾಗಿರುವಂತಹ ವ್ಯಾಖ್ಯೆಯನ್ನೇ ಆಯ್ಕೆ ಮಾಡಿಕೊಂಡು ನೀವು ತಗೊಳ್ಳಿ. ಇಲ್ಲಿ ನಾನು ಬೋರ್ಡಿನವರ ಮತ್ತು ವಿಲ್ಲೋಬಿಯವರ ಉತ್ತರವನ್ನು ತಗೊಂಡಿದ್ದೇನೆ. ಬೋರ್ಡಿನವರ ಪ್ರಕಾರ ಪರಮಾಧಿಕಾರ ಅಂದರೆ ಕಾನೂನಿನ ನಿರ್ಬಂಧಗಳಿಲ್ಲದ ಪೌರರ ಮತ್ತು ಪ್ರಜೆಗಳ ಮೇಲೆ ರಾಜ್ಯವು ಹೊಂದಿರುವ ಸರ್ವೋಚ್ಚ ಅಧಿಕಾರವೇ ಪರಮಾಧಿಕಾರ ಅಂತ ಬೋರ್ಡಿನವರು ಹೇಳಿದ್ದಾರೆ. ಅದೊಂದು ಸ್ವಲ್ಪ ಸುಲಭ ಇದೆ ಹಾಗೂ ಅರ್ಥವಾಗುವ ರೀತಿಯಲ್ಲಿರುವುದರಿಂದ ನಾನು ಅದನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ನೀವು ಇದರಲ್ಲಿ ಯಾರು ಬರೆದಿರುವಂಥದ್ದನ್ನು ಕೂಡ ಆಯ್ಕೆ ಮಾಡಿಕೊಳ್ಬೋದು. ಒಮ್ಮೆ ನೋಡ್ಕೊಳ್ಳಿ, ಸುಲಭ ಇರುವಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ಆಯಿತು. ವಿಲ್ಲೋಬಿಯವರ ಪ್ರಕಾರ ಪರಮಾಧಿಕಾರ ಅಂದರೆ ರಾಜ್ಯದ ಸರ್ವೋಚ್ಚ ಇಚ್ಛೆ. ಪರಮಾಧಿಕಾರ ಅಂದರೆ ರಾಜ್ಯದ ಸರ್ವೋಚ್ಚ ಇಚ್ಛೆಯೇ ಪರಮಾಧಿಕಾರ ಅಂತ ವಿಲ್ಲೋಬಿಯವರು ಹೇಳಿರುವಂಥದ್ದು. ಪರಮಾಧಿಕಾರದ ಲಕ್ಷಣಗಳನ್ನು ನೋಡ್ತಾ ಹೋಗುವ. ಪರಮಾಧಿಕಾರದ ಲಕ್ಷಣಗಳೇನು? 1. ನಿರಂಕುಶತೆ. 2. ಸರ್ವವ್ಯಾಪಕತೆ. 3. ಶಾಶ್ವತತೆ. 4. ಅವಿಭಾಜ್ಯತೆ. 5. ಅವರ್ಗೀಯತೆ. 6. ಏಕಮೇವತೆ. ಇವಿಷ್ಟು ಪರಮಾಧಿಕಾರದ ಲಕ್ಷಣಗಳು. ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ತಿಳಿತಾ ಹೋಗುವ. ನಾನೇನು ಮಾಡ್ತಾ ಇದ್ದೆ ಅಂದರೆ ಪಾಯಿಂಟ್ಸನ್ನು ಸರಿಯಾಗಿ ಕಲಿತಾ ಇದ್ದೆ. ಪಾಯಿಂಟ್ಸನ್ನು ಸರಿಯಾಗಿ ಕಲಿತು ಆ ಪಾಯಿಂಟ್ಸ್ ಒಳಗೆ ಯಾವೆಲ್ಲ ವಿಷಯಗಳಿದೆ ಎಂಬುದನ್ನು ಜಸ್ಟ್ ನೋಡ್ಕೊಳ್ತಾ ಹೋಗುವಂಥದ್ದು. ಒಂದು ಸಾಲಿನಷ್ಟು ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆ ರೀತಿಯಾಗಿ ಮಾಡಿ ನಂತರ ಬರಿಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟು ಬರಿತಾ ಹೋಗುವಂಥದ್ದನ್ನು ಮಾಡ್ತಾ ಇದ್ದೆ. ಈಗ ಪರಮಾಧಿಕಾರದ ಲಕ್ಷಣಗಳನ್ನು ಪಾಯಿಂಟ್ಸ್ಗಳನ್ನಷ್ಟೇ ಒಮ್ಮೆ ಕಲಿಯಿರಿ. ಅದಾದ ನಂತರ ಏನು ನಿರಂಕುಶತೆ ಅಂದರೆ ಏನು? ರಾಜ್ಯದ ಪರಮಾಧಿಕಾರವು ನಿರಂಕುಶವಾದುದು ಅಂತ ಬರೀರಿ. ಮೊದಲು ಆ ಪಾಯಿಂಟ್ಸನ್ನು ಹಿಡ್ಕೊಂಡು ಪರಮಾಧಿಕಾರವು ನಿರಂಕುಶತೆಯನ್ನು ಹೊಂದಿದೆ ಮತ್ತು ಅಮಿತವಾದುದು. ನಿರಂಕುಶತೆ ಎಂದರೆ ರಾಜ್ಯದ ಒಳಗಾಗಲಿ ಹೊರಗಾಗಲಿ ಪರಮಾಧಿಕಾರಕ್ಕಿಂತ ಮಿಗಿಲಾದ ಶಾಸನಾಧಿಕಾರವಿಲ್ಲ ಅಂತ ಹೇಳುವಂಥದ್ದು. ಅದೊಂದು ನಿರಂಕುಶತೆಯನ್ನು ಹೊಂದಿದೆ. ಅಂದರೆ ರಾಜ್ಯದ ಒಳಗೆ ಮತ್ತು ಹೊರಗೆ ಪರಮಾಧಿಕಾರಕ್ಕಿಂತ ಮಿಗಿಲಾದ ಬೇರೆ ಶಾಸನ ಯಾವುದೂ ಇಲ್ಲ. ಅದುವೇ ಒಂದು ದೊಡ್ಡದು. ಪರಮಾಧಿಕಾರವೇ ಒಂದು ದೊಡ್ಡದಾದ ಶಾಸನ. ಅದು ಒಂದು ಅಮಿತವಾಗಿರುವಂಥದ್ದು. ಆಂತರಿಕವಾಗಿ ರಾಜ್ಯದ ಸಮಸ್ತ ವ್ಯಕ್ತಿಗಳ ಸಂಘ ಸಂಸ್ಥೆಗಳ ಮೇಲೆ ತನ್ನ ಸರ್ವೋಚ್ಚ ಅಧಿಕಾರವನ್ನು ಬಳಸುತ್ತದೆ. ತನಗೆ ಸರಿತೋರಿದಂತೆ ಕಾನೂನುಗಳನ್ನು ರಾಜ್ಯವು ರಚಿಸುತ್ತದೆ. ಆಂತರಿಕವಾಗಿ ಅದರ ಅಧಿಕಾರಕ್ಕೆ ಯಾವ ಶಾಸನೀಯ ಮಿತಿಗಳೂ ಇಲ್ಲ. ಸೀಮಿತಗೊಳಿಸಬಲ್ಲ ವ್ಯಕ್ತಿಯಾಗಲಿ ಸಮುದಾಯವಾಗಲಿ ರಾಜ್ಯದೊಳಗಿರುವುದು ಸಾಧ್ಯವಿಲ್ಲ. ಆದ್ದರಿಂದ ಪರಮಾಧಿಕಾರ ಎಂಬುದು ನಿರಂಕುಶತೆಯನ್ನು ಹೊಂದಿದೆ ಅಂತ ಹೇಳುವಂಥದ್ದು. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಕಾನೂನಿನ ದೃಷ್ಟಿಯಿಂದ
ಅಂತಾರಾಷ್ಟ್ರೀಯ ದೃಷ್ಟಿಯಲ್ಲಿ ನೋಡಿದರೆ, ಅಂದರೆ ಹೊರದೇಶದ ಒಂದು ಕಾನೂನಿನ ಒಂದು ದೃಷ್ಟಿಯನ್ನು ನೋಡಿದರೆ ನಾವು ಪರಮಾಧಿಕಾರ ಎಂಬುವಂಥದ್ದು ನಿರಂಕುಶವಾಗಿದ್ದರೂ ಕೂಡ ವ್ಯಾವಹಾರಿಕವಾಗಿ ಅದರ ಕೆಲಸ ಪರಿಮಿತಿಗಳಿಗೆ ಒಳಪಟ್ಟಿರುವುದನ್ನು ಕಾಣ್ಬೋದು. ಈಗ ಅಂತಾರಾಷ್ಟ್ರೀಯ ರಾಷ್ಟ್ರಗಳ ನಡುವಿನ ಒಂದು ವ್ಯವಹಾರಗಳಲ್ಲಿ ಪರಮಾಧಿಕಾರವು ನಿರಂಕುಶವಾಗಿದ್ದರೂ ಕೂಡ ವ್ಯವಹಾರ ಅಂತ ಬಂದ ಕೂಡಲೇ ಅದು ಅಪರಿಮಿತ, ಮಿತವಾಗಿ ಇಲ್ಲ, ಅದು ಹೊರಗೆ ಎಲ್ಲ ಕಡೆ ಹೋಗುವಂಥದ್ದು ಅಪರಿಮಿತವಾಗಿದೆ ಅಂತ ಹೇಳ್ತಾರೆ. ಆಂತರಿಕವಾಗಿ ಪ್ರಜೆಗಳ ಮೂಲಭೂತ ಹಕ್ಕುಗಳು, ಸಂವಿಧಾನದ ನಿಯಮಗಳು ಪರಮಾಧಿಕಾರದ ನಿರಂಕುಶತೆಗೆ ತಡೆ ಹಾಕುತ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆಂತರಿಕವಾಗಿ ಅಂದರೆ ರಾಜ್ಯದ ಒಳಗಡೆ ಪ್ರಜೆಗಳ ಮೂಲಭೂತ ಹಕ್ಕುಗಳು, ಸಂವಿಧಾನದ ನಿಯಮಗಳ ಪರಮಾಧಿಕಾರದ ನಿರಂಕುಶತೆಗೆ ತಡೆ ಕೂಡ ಹಾಕ್ತಾ ಇದೆ ಅಂತೆ. ಈ ರೀತಿ ನಿರಂಕುಶವಾಗಿರುವಂಥದ್ದಾದರೂ ಕೂಡ ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಸಂಬಂಧಪಟ್ಟರೆ ಅದು ಅಪರಿಮಿತವಾದುದು. ಪರಿಮಿತ ಅಂದರೆ ಬೇರೆ ಕಡೆಗಳಲ್ಲಿ ಎಲ್ಲ ಕಡೆಯಲ್ಲೂ ಒಂದು ಕೇವಲ ಒಂದೇ ಒಂದು ಕಡೆಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ ಅಂತ ಹೇಳುವಂಥದ್ದು. ಇನ್ನು ಸರ್ವವ್ಯಾಪಕತೆ, ಈ ಪರಮಾಧಿಕಾರ ಅಂತ ಹೇಳುವ ಕೂಡಲೇ ಅದು ಸರ್ವವ್ಯಾಪಕವನ್ನು ಹೊಂದಿದೆ. ಈ ಒಂದು ಅಧಿಕಾರವು ಸಾರ್ವತ್ರಿಕವಾಗಿ ಅನ್ವಯವಾಗುತ್ತದೆ. ಅಂದರೆ ರಾಜ್ಯ ಪರಮಾಧಿಕಾರವು ಸರ್ವವ್ಯಾಪಕತೆಯನ್ನು ಹೊಂದಿದೆ ಅಂತ ಹೇಳುವಂಥದ್ದು. ವಿದೇಶಿ ರಾಯಭಾರಿ ವರ್ಗದ ರಾಜ್ಯೋತ್ತರ ಸೌಲಭ್ಯಗಳು ರಾಯಭಾರಿ ವರ್ಗಕ್ಕೆ ಅವರು ನೆಲೆಸಿರುವ ರಾಷ್ಟ್ರದ ಕಾನೂನುಗಳು ಅನ್ವಯವಾಗುವುದಿಲ್ಲ. ಒಂದು ವ್ಯವಹಾರ, ಒಂದು ರಾಷ್ಟ್ರಗಳ ನಡುವಿನ ಒಂದು ಸಂಬಂಧ ಆಗಬೇಕು ಅಂತಾದರೆ ಈ ಎಲ್ಲ ಒಂದು ಅಧಿಕಾರ ಇದೆಯಲ್ಲ ಅದು ಸರ್ವವ್ಯಾಪಕತೆಯನ್ನು ಹೊಂದಿದೆ, ಸರ್ವವ್ಯಾಪಕವಾಗಿ ಅದು ಆಗ್ತಾ ಇರುವಂಥದ್ದು ಅಂತ ಹೇಳುವಂಥದ್ದು. ಇನ್ನು ಪರಮಾಧಿಕಾರವು ಶಾಶ್ವತತೆಯನ್ನು ಹೊಂದಿರುವಂಥದ್ದು, ಅದು ಶಾಶ್ವತವಾಗಿರುವಂಥದ್ದು, ಅದು ನಿಲ್ಲುವಂಥದ್ದಲ್ಲ, ಅದು ಯಾವಾಗಲೂ ಆಗ್ತಾ ಇರುವಂಥದ್ದು. ಒಂದು ಅಧಿಕಾರ ನಡೆಸ್ತಾ ಇರುವಂಥದ್ದು ಅಂದರೆ ಒಂದು ಕಡೆ ನಿಲ್ಲಿಸಿ ನಡೆಯುವಂಥ ಅಲ್ಲ, ಪ್ರತಿ ದಿವಸ ಆಗ್ತಾ ಇರುವಂಥದ್ದು. ಬೇರೆ ಬೇರೆ ವ್ಯವಹಾರಗಳು, ಬೇರೆ ಬೇರೆ ಕಾರ್ಯಗಳು ನಡೀತಾ ಇರುವಂಥದ್ದು. ಸರ್ಕಾರದ ಬದಲಾವಣೆ ಆದರೂ ಕೂಡ ಅಧಿಕಾರ ನಿಲ್ಲುವುದಿಲ್ಲ. ಜನಗಳು ಬದಲಾವಣೆ ಆಗಿರ್ಬೋದು, ಅಧಿಕಾರಿಗಳು ಬದಲಾವಣೆಗಳಾಗಿರ್ಬೋದು, ಆದರೆ ಅವರ ಅಧಿಕಾರಗಳು, ಆ ನಡೆಸುವಂತಹ ಕಾರ್ಯಗಳಿದೆಯಲ್ಲ, ಆ ನಡೆಸುವಂಥ ಕಾರ್ಯಗಳು ಶಾಶ್ವತವಾಗಿ ಆಗ್ತಾನೇ ಇರ್ತದೆ ಅಂತ ಹೇಳುವಂಥದ್ದು. ಅವಿಭಾಜ್ಯತೆ ಅಂದರೆ ವಿಭಾಗಿಸಲು ಸಾಧ್ಯ ಇಲ್ಲ. ಈ ಒಂದು ಪರಮಾಧಿಕಾರವನ್ನು, ರಾಜ್ಯದ ಪರಮಾಧಿಕಾರವು ಅವಿಭಾಜ್ಯವಾದುದು, ಅಂದರೆ ಅದು ವಿಭಾಗಿಸಲಿಕ್ಕೆ ಸಾಧ್ಯವಿಲ್ಲ. ಏಕತ್ವ ಪರಮಾಧಿಕಾರದಲ್ಲಿ ಒಬ್ಬನಿಗೆ ಅಧಿಕಾರ ಇರುವಂಥದ್ದು. ಬಹುತ್ವ ಸಿದ್ಧಾಂತವನ್ನು ನೋಡಿದರೆ ಇತರ ಸಂಘ ಸಂಸ್ಥೆಗಳಿಗೂ ಕೂಡ ಹೊಂದಿರುವಂಥದ್ದು. ಅಂದರೆ ಈಗ ಪರಮಾಧಿಕಾರವನ್ನು ನೋಡಿದರೆ ಇನ್ನು ಅವರ್ಗೀಯತೆ, ಬೇರ್ಪಡಿಸಲು ಕೂಡ ಸಾಧ್ಯವಿಲ್ಲ. ಈ ರಾಜ್ಯದ ಪರಮಾಧಿಕಾರವನ್ನು ಬೇರ್ಪಡಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾವ ರೀತಿ ವ್ಯಕ್ತಿಯು ಜೀವಾತ್ಮನನ್ನು ತೊರೆದು ಜೀವಂತವಾಗಿರಲು ಸಾಧ್ಯವಿಲ್ಲವೋ, ಅಂದರೆ ಈಗ ನಾವು ನಮ್ಮ ಶರೀರದಲ್ಲಿ ಆತ್ಮವನ್ನು ಹೊರತು ಜೀವಂತವಾಗಿರಲಿಕ್ಕೆ ಸಾಧ್ಯವಿಲ್ಲವೋ, ಅದೇ ರೀತಿ ಪರಮಾಧಿಕಾರವನ್ನು ಕೂಡ ಬೇರ್ಪಡಿಸಿ ರಾಜ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಪರಮಾಧಿಕಾರವನ್ನು ಪರಭಾರೆ ಮಾಡಿ ರಾಜ್ಯವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಅಂತ ಹೇಳುವಂಥದ್ದು. ಅಂದರೆ ಒಂದು ರಾಜ್ಯಕ್ಕೆ ಪರಮಾಧಿಕಾರ ತುಂಬ ಅವಶ್ಯಕ, ಅದಿಲ್ಲದಿದ್ದರೆ ರಾಜ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಅಧಿಕಾರ, ಆಡಳಿತ, ಕಾರ್ಯ ಎಲ್ಲ ಇದ್ದರೆ ಮಾತ್ರ ಅದೊಂದು ರಾಜ್ಯ. ಯಾವಾಗ ಅಧಿಕಾರವೇ ಇಲ್ಲ ಅಂತಾದವಾಗ ಆ ರಾಜ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಮಾಧಿಕಾರ ಎಂಬುದು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ, ಅವರ್ಗೀಯತೆಯನ್ನು ಹೊಂದಿರುವಂಥದ್ದು ಅಂತ ಹೇಳುವಂಥದ್ದು ಕಾಣ್ಬೋದು. ಇನ್ನು ಏಕಮೇವತೆ, ಪರಮಾಧಿಕಾರವು ರಾಜ್ಯಕ್ಕೆ ಮಾತ್ರ ಮೀಸಲು. ಆಯಾ ರಾಜ್ಯದ ಅಧಿಕಾರವನ್ನು ಹೊಂದಿರುವಂಥದ್ದು, ಅದು ಏಕಮೇವತೆಯನ್ನು ಹೊಂದಿರುವಂಥದ್ದು. ಬೇಕಾದ ವ್ಯಕ್ತಿಯಾಗಲಿ ಸಂಘ ಸಂಸ್ಥೆಯಾಗಲಿ ಇದನ್ನು ಹೊಂದಿರಲಾರದು. ಪರಮಾಧಿಕಾರವನ್ನು ಹೊಂದಿರುವ ಏಕೈಕ ಸಂಸ್ಥೆ ಎಂದರೆ ಅದು ರಾಜ್ಯಕ್ಕೆ ಇರುವಂಥದ್ದು. ರಾಜ್ಯಕ್ಕೆ ಪರಮಾಧಿಕಾರ ಎಂಬುವಂಥದ್ದು ಇರುವುದು ಯಾರಿಗೆ? ರಾಜ್ಯಕ್ಕೆ ಇರುವಂಥದ್ದು. ರಾಜ್ಯದ ಪರಮಾಧಿಕಾರದಲ್ಲಿ ಯಾವ ಸಂಸ್ಥೆಗೂ ಯಾವ ವ್ಯಕ್ತಿಗೂ ಪಾಲುದಾರಿಕೆ ಇಲ್ಲ. ರಾಜ್ಯದಲ್ಲಿರುವ ಎಲ್ಲ ವ್ಯಕ್ತಿಗಳಿಂದಲೂ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಂದಲೂ ಕಾನೂನುಬದ್ಧವಾಗಿ ವಿಧೇಯತೆಯನ್ನು ಪಡೆಯುವ ಏಕಮೇವ ಸಂಸ್ಥೆ ಎಂದರೆ ರಾಜ್ಯ. ಆದ್ದರಿಂದ ಪರಮಾಧಿಕಾರವು ರಾಜ್ಯದ ಏಕಮೇಯತೆ ಹೊಂದಿದೆ, ಏಕಸ್ವಾಮ್ಯತೆಯಾಗಿದೆ ಅಂತ ಹೇಳುವಂಥದ್ದು. ಇದಿಷ್ಟು ಪರಮಾಧಿಕಾರದ ಲಕ್ಷಣಗಳಲ್ಲಿ ಬರ್ತದೆ. ಇನ್ನು ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡಿದರೆ ಪರಮಾಧಿಕಾರದ ವಿಧಗಳಿದೆ. ಪರಮಾಧಿಕಾರದ ವಿಧಗಳ ಪಾಯಿಂಟ್ಸನ್ನು ಜಸ್ಟ್ ನೀವು ನೋಡಿಕೊಂಡು ವಿವರಣೆಯನ್ನು ಮಾಡ್ತಾ ಹೋದರೆ ಆಯಿತು.
ಇವಿಷ್ಟು ನಾವು ನೋಡಿದರೆ ಪರಮಾಧಿಕಾರದ ಲಕ್ಷಣಗಳು. ಪರಮಾಧಿಕಾರದ ಲಕ್ಷಣಗಳನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಇಟ್ಕೊಳ್ಳಿ. ಸ್ವಲ್ಪ ಅರ್ಥವನ್ನು ತಿಳ್ಕೊಂಡ್ರೆ ಸಾಕಾಗ್ತದೆ. ಅದು ನಿರಂಕುಶತೆಯನ್ನು ಹೊಂದಿದೆ, ಶಾಶ್ವತತೆಯನ್ನು ಹೊಂದಿದೆ, ಸರ್ವವ್ಯಾಪಕತೆ, ಅವಿಭಾಜ್ಯತೆ, ಅವರ್ಗೀಯತೆ, ಏಕಮೇವತೆ ಎನ್ನುವಂಥ 6 ಪಾಯಿಂಟ್ಸ್ಗಳಿದೆ ಪರಮಾಧಿಕಾರದ ಲಕ್ಷಣಗಳಲ್ಲಿ. ಆಮೇಲೆ ಪರಮಾಧಿಕಾರದ ವಿಧಗಳನ್ನು ನೋಡಿದರೆ ಅದರಲ್ಲಿ 4 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಪರಮಾಧಿಕಾರದ ವಿಧಗಳು ಈ ರೀತಿಯಾಗಿ ಬರ್ತದೆ ನೋಡಿ. ಪರಮಾಧಿಕಾರದ ವಿಧಗಳ ಪಾಯಿಂಟ್ಸ್ಗಳನ್ನು ನಾನು ಸ್ವಲ್ಪ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ. ನಾಮ ಮಾತ್ರ ಪರಮಾಧಿಕಾರ ಮತ್ತು ನೈಜ ಪರಮಾಧಿಕಾರ 2, ಶಾಸನಬದ್ಧ ಪರಮಾಧಿಕಾರ ಮತ್ತು ರಾಜಕೀಯ ಪರಮಾಧಿಕಾರ, ಜನತಾ ಪರಮಾಧಿಕಾರ, ವಿಧಿಬದ್ಧ ಮತ್ತು ಶಕ್ತಿಬದ್ಧ ಪರಮಾಧಿಕಾರ. ಈ 4 ಪಾಯಿಂಟ್ಸ್ ಪರಮಾಧಿಕಾರದ ವಿಧಗಳು. ಅಂದರೆ ಇದನ್ನು ನೀವು ಜಸ್ಟ್ ಒಂದು ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಾಮ ಮಾತ್ರ ಪರಮಾಧಿಕಾರ ಮತ್ತು ನೈಜ ಪರಮಾಧಿಕಾರ ಅಂದರೆ ಒಂದು ಪರಮಾಧಿಕಾರ, ಅಧಿಕಾರ ಅಂತ ಹೇಳಿದ ಕೂಡ ಅದೊಂದು ಹೆಸರಿಗೆ ಮಾತ್ರ ಪರಮಾಧಿಕಾರ ಹೊಂದಿದ್ದು ವಾಸ್ತವವಾಗಿ ಪರಮಾಧಿಕಾರವನ್ನು ಚಲಾಯಿಸುತ್ತಿಲ್ಲದಿದ್ದರೆ ಅದು ನಾಮ ಮಾತ್ರ ಪರಮಾಧಿಕಾರ ಎಂದು ಕರೀಬಹುದು. ಅಂದರೆ ಈಗ ಒಬ್ಬ ಅಧಿಕಾರ ಅಂತ ಹೇಳುವುದು ಮಾತ್ರ, ಯಾವುದೇ ರೀತಿಯ ಅಧಿಕಾರ ಕಾರ್ಯವನ್ನು ಮಾಡದಿದ್ದರೆ ಅದಕ್ಕೇನು ಹೇಳ್ತಾರೆ? ಅದು ನಾಮ ಮಾತ್ರ ಅಧಿಕಾರ, ಹೆಸರಿಗೆ ಮಾತ್ರ. ಈಗ ನಾವು ಚಿಕ್ಕ ಮಕ್ಕಳನ್ನು ಆಟಕ್ಕೆ, ನಾವು ದೊಡ್ಡವರೆಲ್ಲ ಆಟ ಆಡ್ತಾ ಇರುವಾಗ ಚಿಕ್ಕ ಮಕ್ಕಳೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳುವ ಒಂದು ಮಾತು ಬರ್ತದಲ್ವಾ. ಅದೇ ರೀತಿ ಈಗ ನಾಮ ಮಾತ್ರ ಪರಮಾಧಿಕಾರದಲ್ಲಿ ಪರಮಾಧಿಕಾರ ಅಂತ ಹೇಳುವಂಥದ್ದು ಮಾತ್ರ, ಹೆಸರಿಗೆ ಮಾತ್ರ ಪರಮಾಧಿಕಾರ, ಅಲ್ಲಿ ಯಾವುದೇ ರೀತಿಯ ಅಧಿಕಾರ ಮಾಡಲಿಲ್ಲ ಅಂತ ಅಂದರೆ ಅದೇನಾಗ್ತದೆ? ನಾಮ ಮಾತ್ರ ಪರಮಾಧಿಕಾರ ಆಗ್ತದೆ. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಂಗ್ಲೆಂಡ್ನಲ್ಲಿ ರಾಣಿ ಮತ್ತು ಭಾರತದ ರಾಷ್ಟ್ರಪತಿ ಇಂಗ್ಲೆಂಡ್ನಲ್ಲಿ ಪ್ರಧಾನಮಂತ್ರಿಯನ್ನೊಳಗೊಂಡ ಸಚಿವ ಸಂಪುಟ ರಾಜ್ಯಪ್ರಭುತ್ವದ ಹೆಸರಿನಲ್ಲಿ ಪರಮಾಧಿಕಾರವನ್ನು ಚಲಾಯಿಸುತ್ತದೆ. ಭಾರತದಲ್ಲಿಯೂ ಕ್ಯಾಬಿನೆಟ್, ಮಂತ್ರಿಮಂಡಲ ರಾಷ್ಟ್ರಪತಿ ಹೆಸರಿನಲ್ಲಿ ಪರಮಾಧಿಕಾರವನ್ನು ಚಲಾಯಿಸುತ್ತದೆ. ಹೀಗೆ ರಾಜ ಅಥವಾ ರಾಷ್ಟ್ರಾಧ್ಯಕ್ಷನನ್ನು ನಾಮಮಾತ್ರ ಪರಮಾಧಿಕಾರಿಯಾಗಿದ್ದರೆ ಪ್ರಧಾನಮಂತ್ರಿ ನೈಜ ಪರಮಾಧಿಕಾರ ಪಡೆದಿರುತ್ತಾನೆ. ಅಂದರೆ ಅವನು ರಾಷ್ಟ್ರಾಧ್ಯಕ್ಷ, ಅವನಿಗೆ ಹೆಸರಿಗೆ ಮಾತ್ರ ಅವನ ಅಧಿಕಾರ. ಪ್ರಧಾನಮಂತ್ರಿ ನಿಜವಾದ ಒಂದು ಅಧಿಕಾರವನ್ನು ಹೊಂದಿರುವಂಥದ್ದು ಪ್ರಧಾನಮಂತ್ರಿ. ಹೆಸರಿಗೆ ಮಾತ್ರ ಪರಮಾಧಿಕಾರ ಹೊಂದಿದ್ದು ವಾಸ್ತವವಾಗಿ ಪರಮಾಧಿಕಾರವನ್ನು ಚಲಾಯಿಸುತ್ತಿಲ್ಲದಿದ್ದರೆ ಅದನ್ನು ನಾಮ ಮಾತ್ರ ಪರಮಾಧಿಕಾರ ಅಂತ ಹೇಳುವಂಥದ್ದು, ಅಧಿಕಾರಿ ಅಂತ ಹೇಳುವಂಥದ್ದು. ಆದರೆ ಕೆಲಸ ಮತ್ತೊಬ್ಬ ಅದನ್ನು ಮಾಡ್ತಾ ಇದ್ದಾನೆ, ಅವನು ನೈಜವಾದ ಪರಮಾಧಿಕಾರ. ಇನ್ನು ಶಾಸನಬದ್ಧ ಪರಮಾಧಿಕಾರ ಮತ್ತು ರಾಜಕೀಯ ಪರಮಾಧಿಕಾರ, ಒಂದು ಶಾಸನದಿಂದ ಕೂಡಿರುವಂಥದ್ದು ಪರಮಾಧಿಕಾರ ಆಗಿರ್ತದೆ. ಮತ್ತು ರಾಜಕೀಯಬದ್ಧವಾದಂತಹ ಒಂದು ಪರಮಾಧಿಕಾರ, ರಾಜಕೀಯದ ಎಲ್ಲ ವಿಷಯಗಳನ್ನು ಹೊಂದಿರುವಂಥದ್ದು. ಅದು ಒಂದು ನಿರಂಕುಶ ಹಾಗೂ ಅಮಿತವಾದ ಶಾಸನ ಪ್ರಭುವಿನ ಅಧಿಕಾರ ಎಲ್ಲಿ ಇರಲಾರದು. ಉದಾಹರಣೆ, ಯಾವುದೇ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿ ಸಮೂಹ ತನ್ನ ಪ್ರಜೆಗಳ ಹಿತಾಸಕ್ತಿಗಳಿಗೆ ಪ್ರತಿಕೂಲವಾದ ಶಾಸನಗಳನ್ನು ರಚಿಸುವುದು ಸುಲಭವಲ್ಲ. ಆ ರೀತಿಯಲ್ಲಿ ಮಾಡಿದರೆ ಅದು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಪರಮಾಧಿಕಾರ ಆಗ್ತದೆ. ಇನ್ನು ಜನತಾ ಪರಮಾಧಿಕಾರ ನೋಡಿದರೆ ಇಲ್ಲಿ ಜನತೆಯೇ ಅಂತಿಮವಾಗಿ ಪರಮಾಧಿಕಾರವನ್ನು ಹೊಂದಿರುವಂಥ, ಅಂದರೆ ಜನರುಗಳು, ನಾವುಗಳು ಅಂದರೆ ಪ್ರಜೆಗಳ ಪರಮಾಧಿಕಾರ. ಅಂದರೆ ನಾವು ಏನೋ ಒಂದು ಅಧಿಕಾರವನ್ನು ಮಾಡ್ತಾ ಹೋಗ್ತೇವೆ, ಜನರು ಯಾವ ರೀತಿ ಒಂದು ಅಧಿಕಾರವನ್ನು ಮಾಡ್ತಾರೆ, ಜನತೆಯೇ ಮಾಡಿದಂಥ ಅಧಿಕಾರ ಅಂತಿಮವಾದ ಪರಮಾಧಿಕಾರ ಅಂತ ಹೇಳ್ಬೋದು. ಜನತೆಯೇ ಅಂತಿಮವಾದ ಪರಮಾಧಿಕಾರವನ್ನು ಹೊಂದಿರುವಂಥದ್ದು. ಸಾಮಾನ್ಯವಾಗಿ ರಾಜಕೀಯ ಪರಮಾಧಿಕಾರ ಮತ್ತು ಜನತಾ ಪರಮಾಧಿಕಾರ ಇವೆರಡರನ್ನು ಏಕರೀತಿಯಲ್ಲಿ ಬಳಸುವಂಥದ್ದು. ಇದು ಜನತಾ ಪರಮಾಧಿಕಾರದ ಬಗ್ಗೆ ಹೇಳುವುದಾದರೆ, ವಿಧಿಬದ್ಧ ಮತ್ತು ಶಕ್ತಿಬದ್ಧ ಪರಮಾಧಿಕಾರ. ಕಾನೂನಿನ ಪ್ರಕಾರ ಒಂದು ಪರಮಾಧಿಕಾರವನ್ನು ಮಾಡುವಂಥದ್ದು ಕ್ರಮಬದ್ಧವಾಗಿ, ಅಂದರೆ ವಿಧಿಬದ್ಧವಾಗಿ ಅದನ್ನು ಪರಮಾಧಿಕಾರವನ್ನು ನಡೆಸುವಂಥದ್ದು. ಅದಕ್ಕೆ ಯಾವ ರೀತಿಯ ವಿಧಿ ಇದೆ, ಅಥವಾ ಯಾವ ರೀತಿ ಹಕ್ಕು ಚಲಾಯಿಸಬೇಕು, ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು, ಯಾವ ರೀತಿ ಅದರಲ್ಲಿ ನಡೆಸಿಕೊಂಡು ಹೋಗಬೇಕು ಎಂಬುವ ಎಲ್ಲ ಒಂದು ವಿಧಿಬದ್ಧವಾಗಿ ಮಾಡುವಂಥ ಒಂದು ಅಧಿಕಾರ ಇದೆಯಲ್ಲ, ಅದು ವಿಧಿಬದ್ಧ ಅಧಿಕಾರ. ಇನ್ನು ಶಕ್ತಿಬದ್ಧ ಅಧಿಕರ್ತ ಅಧಿಕಾರವನ್ನು ಚಲಾಯಿಸುತ್ತಾನೆ. ಇಲ್ಲಿ ಶಕ್ತಿಬದ್ಧ ಪರಮಾಧಿಕಾರ ಎಂಬುವುದು ಅಧಿಕಾರವನ್ನು ಚಲಾಯಿಸುವ ಸಾಮರ್ಥ್ಯ ಪಡೆದಿರುವವನನ್ನು ಶಕ್ತಿಬದ್ಧ ಪರಮಾಧಿಕಾರವೆಂದು, ಸಂವಿಧಾನದ ಪ್ರಕಾರ ಅಧಿಕಾರವನ್ನು ಚಲಾಯಿಸುವ ಹಕ್ಕನ್ನು ಪಡೆದಿರುವವನು ವಿಧಿಬದ್ಧ ಪರಮಾಧಿಕಾರ ಎಂದು ಕೂಡ ಕರೆಯಲಾಗ್ತದೆ. ವಿಧಿಬದ್ಧ ಪರಮಾಧಿಕಾರ ಮತ್ತು ಶಕ್ತಿಬದ್ಧ ಪರಮಾಧಿಕಾರ ಇವೆರಡೂ ಕೂಡ ಏಕಕಾಲದಲ್ಲಿ ಇರಲು ಸಾಧ್ಯವಿಲ್ಲ. ಅಂದರೆ ವಿಧಿಬದ್ಧ ಮತ್ತು ಶಕ್ತಿಬದ್ಧ ಪರಮಾಧಿಕಾರ ಎರಡು ಒಟ್ಟಿಗಿರಲಿಕ್ಕೆ ಸಾಧ್ಯ ಇಲ್ಲಂತೆ, ಒಟ್ಟಿಗೆ ಇರಲಿಕ್ಕೆ ಆಗೋದಿಲ್ಲ. ಶಾಂತಿ ಕಾಲದಲ್ಲಿ ಸಾಮಾನ್ಯವಾಗಿ ವಿಧಿಬದ್ಧ ಪರಮಾಧಿಕಾರವು, ಕ್ರಾಂತಿ ಕಾಲದಲ್ಲಿ ಶಕ್ತಿಬದ್ಧ ಪರಮಾಧಿಕಾರವು ಕೂಡ ಇರ್ತದೆ. ಈ ರೀತಿಯಾಗಿ ಓದ್ಕೊಂಡು ನಿಮಗೆ ಎಲ್ಲಿ ಅವಶ್ಯಕವೋ ಅಲ್ಲಿ ಗುರುತನ್ನು ಹಾಕ್ಕೊಂಡು ಇರಿ. ಈ ರೀತಿಯಾಗಿ ಮಾಡೋದ್ರಿಂದ ಪರೀಕ್ಷೆಯ ಸಮಯದಲ್ಲಿ ನಮಗೆ ಓದ್ಕೊಂಡು ಹೋಗಲಿಕ್ಕೆ ಸುಲಭ ಆಗ್ತದೆ. ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ಕಲಿಯಿರಿ. ನಂತರ ಅದರೊಳಗಿರುವಂಥ ವಿವರಣೆಯನ್ನು ನಿಮಗೆ ಎಲ್ಲಿ ಬೇಕು ಅಲ್ಲಿ ಗುರುತನ್ನು ಹಾಕ್ಕೊಳ್ಳಿ. ಆವಾಗ ನಿಮಗೆ ಅದರ
ಪಾಯಿಂಟ್ಸನ್ನು ಇಟ್ಕೊಂಡು ವಿವರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಜನತಾ ಪರಮಾಧಿಕಾರ ಅಂತ ಹೇಳಿದ ಕೂಡಲೇ ಜನತೆಯೇ ಅಂತಿಮವಾದ ಪರಮಾಧಿಕಾರ ಹೊಂದಿರ್ತಾನೆ. ಈ ಪಾಯಿಂಟ್ಸನ್ನು ಬೇಸಾಗಿ ಇಟ್ಕೊಂಡು ನೀವು ವಿವರಣೆಯನ್ನು ಕೊಡ್ತಾ ಹೋದರೆ ಸಾಕಾಗ್ತದೆ ಸ್ನೇಹಿತರೆ. ನಿಮಗೆ ಆ ವಿಷಯದ ಬಗ್ಗೆ ಏನೆಲ್ಲ ಒಂದು ಐಡಿಯಾ ಬರ್ತದೆ, ಅದರ ಬಗ್ಗೆ ಏನೆಲ್ಲ ನಿಮಗೆ ಯೋಚನೆಗಳು ಬರ್ತದೆ, ಅದನ್ನೆಲ್ಲ ಬರಿತಾ ಹೋಗಿ. ಪಾಯಿಂಟ್ ಸರಿ ಇರಲಿ. ವಿಧಿಬದ್ಧ ಶಕ್ತಿಬದ್ಧ ಪರಮಾಧಿಕಾರ ಅಂತ ಇದೆ, ಅದನ್ನು ಜಸ್ಟ್ ನೋಡಿಕೊಂಡು ಈ ರೀತಿ ಗುರುತು ಹಾಕ್ಕೊಳ್ಳಿ. ಏನು, ವಿಧಿಬದ್ಧ ಪರಮಾಧಿಕಾರ ಮತ್ತು ಶಕ್ತಿಬದ್ಧ ಪರಮಾಧಿಕಾರ ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಾಂತಿ ಕಾಲದಲ್ಲಿ ವಿಧಿಬದ್ಧ ಪರಮಾಧಿಕಾರವನ್ನು ಮಾಡಿ, ಕ್ರಾಂತಿಯ ಕಾಲದಲ್ಲಿ ಅಂದರೆ ಯುದ್ಧದ ಸಂದರ್ಭದಲ್ಲಿ ಅಥವಾ ಜಗಳವಾಗುವಂಥ ಸಂದರ್ಭದಲ್ಲಿ ಶಕ್ತಿ ಬೇಕು, ಶಕ್ತಿಬದ್ಧ ಪರಮಾಧಿಕಾರ ಇರುವಂಥದ್ದು ಎಂಬುವಂಥದ್ದು ಅರ್ಥ ಮಾಡಿಕೊಂಡ್ರೆ ಆಯಿತು. ಇವಿಷ್ಟು ನಮ್ಮ ಪರಮಾಧಿಕಾರದ ಲಕ್ಷಣಗಳು, ವಿಧಗಳು, ಅರ್ಥ, ವ್ಯಾಖ್ಯೆ ಎಲ್ಲ ಆಯಿತು ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.